ವಿಶೇಷವಾದಂಥ ನಮ್ಮ ಶ್ರೀಶೈಲದವರು ಬಂದಿದ್ದಾರೆ. ಮಾಗನಗೇರಿ ಗೌಡರು ಅಂತಂದರೆ ಬಹುಶಃ ಈ ಈ ಜೇವರ್ಗಿ ತಾಲೂಕು ಮತ್ತು ಸಿಂದಗಿ ತಾಲೂಕಿನ ಒಳಗಡೆ ಚಿರಪರಿಚಿತವಾದಂಥ ಮನೆತನ. ಬಹುಶಃ ಆ ಮನೆತನದಿಂದ ಇಡೀ ಎಲ್ಲ ತಾಲೂಕಿನ ಅನೇಕ ಒಬ್ಬರಿಲ್ಲ ಒಬ್ಬರಿಗೆ ಒಂದಿಷ್ಟು ಅನುಕೂಲ ಆಗಿರ್ತಕ್ಕಂಥದ್ದು, ಅವರ ಸಹಾಯವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅವರು ತಂದೆಯವರು ಎಂಥ ದೈವಿ ಭಕ್ತರಿದ್ರು ಅಂದರೆ ನೆನಪಾದಾಗ ಮುಗುಳ್ಕೊಂಡು ಮಠಕ್ಕೆ ಬಂದು ಆಶೀರ್ವಾದ ತಗೊಂಡು ಹೋಗೋರು. ಹೀಗೆ ಕಳೆದ ವರ್ಷ 1 ವರ್ಷ ಆಯ್ತು, 2 ವರ್ಷಗಳ ಹಿಂದೆ ಮುಗುಳ್ಕೊಂಡು ಮಠಕ್ಕೆ ಬಂದಾಗ ನೆನಪಾಯಿತು. ಮುಗುಳ್ಕೊಂಡು ಮಠಕ್ಕೆ ಬಂದು ನಾನು ಅಮಾವಾಸ್ಯೆಗೆ ಹೋದೆ. ಅಲ್ಲಿ ಗಂಗೆ ದರ್ಶನ ಮಾಡಿಕೊಂಡು ಗುರುಗಳ ಆಶೀರ್ವಾದ ಪಡ್ಕೊಂಡು, ಯಾಕೋ ನಿಮ್ಗೆ ನೋಡಬೇಕು, ನಿಮ್ಮ ಆಶೀರ್ವಾದ ಪಡಿಬೇಕು ಅಂತೇಳಿ ಭಾಳ ಮನಸ್ಸಾಯಿತು. ಹಾಗಾಗಿ ನಾನು ಬಂದೆಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಗಂಗೆ ದರ್ಶನ ಮಾಡಿಕೊಂಡು ನನ್ನ ಕಡೆಯಿಂದ ದಾರ ಕಟ್ಟಿಸ್ಕೊಂಡು ಆಶೀರ್ವಾದ ತಗೊಂಡು ನನಗೆ ಭಾಳ ಆನಂದ ಆಯಿತು. ನನಗೆ ಮುಕ್ತಿ ಕೊಡು ಅಂತ ತಿಳ್ಕೊಂಡು ಕೇಳಿರ್ತಕ್ಕಂಥದ್ದು. ಅದು ನೋಡಿ ಎಂಥ ಒಂದು ಆಕಸ್ಮಿಕವಾದಂಥ ಒಂದು ಸಂದರ್ಭ ಅಂದರೆ, ಅವರು ಮುಕ್ತಿಯನ್ನು ಕೇಳಿ ಆಶೀರ್ವಾದವನ್ನು ಪಡೆದುಕೊಂಡು ಮನೆಗೆ ಬಂದು ಮುಟ್ಟಿ ಸುಮಾರು ರಾತ್ರಿ ಸಮಯ ವಿಶ್ರಾಂತಿ ಮಾಡಬೇಕಾದಂಥ ಸಂದರ್ಭದಲ್ಲಿ ತಮ್ಮ ದೇಹವನ್ನು ಕೊನೆಯ ಉಸಿರನ್ನು ಬಿಟ್ಟಿರ್ತಕ್ಕಂಥದ್ದು. ಮುಗುಳುಕೋಡು ಅಂತಂದರೆ ಅದು ಮುಕ್ತಿ ಮಂದಿರ, ಮುಕ್ತಿಗಾಗಿ ಮುಗುಳುಕೋಡಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ನಿಜವಾದ ಮುಗುಳುಕೋಡದ ಮುಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಯಾರಾದರೂ ಆಗಿದ್ದರೆ ಅದು ನಮ್ಮ ಮಾಗನಗೇರಿಯ ಭೀಮರಾಯಗೌಡರು ಅನ್ನುವಂಥದ್ದು ಬಹಳ ಅಭಿಮಾನದಿಂದ ಹೇಳ್ತೇನೆ. ಅದಾದ ನಂತರ ನಾನು ಅಮಾವಾಸ್ಯೆ ಮುಗಿಸ್ಕೊಂಡು ರಾತ್ರಿ ತಿರ್ಗಾಕ್ಕೆ ಬಂದು ಮತ್ತೆ ಮರುದಿನ ನಮ್ಮ ಅಜಯ್ ಸಿಂಗ್ ಅವರು ಹೇಳಿದ್ರು, ಅಪ್ಪಾಜಿ ನೀವು ಬರಲೇಬೇಕು, ಅವರು ನಿಮ್ಮ ಅಪ್ಪಟ್ಟ ಶಿಷ್ಯರಿದ್ದಾರೆ, ಅವರು ಬಂದು ನಿಮ್ಮ ಕೊನೆಯ ಆಶೀರ್ವಾದ ಅವ್ರಿಗೆ ಮಾಡಲೇಬೇಕು ಅಂತಂದಾಗ ನಾನು ಕೂಡ ಅಂತಿಮ ಸಂಸ್ಕಾರದಲ್ಲಿ ಹೋಗಿ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಒಂದು ಪುಣ್ಯದ ಪರಂಪರೆಯನ್ನು ಬಂದಿರ್ತಕ್ಕಂಥ ಮನೆತನ ಏನಿದೆ, ಆ ಮನೆತನಕ್ಕೆ ಗುರುಗಳ ಆಶೀರ್ವಾದ ಅಖಂಡ ಇದೆ. ಅವರು ಕೂಡ ಈ ಭಾಗದ ಭವಿಷ್ಯದ ನಾಯಕರಾಗಿ ಇವತ್ತು ಹೊರಹೊಮ್ತಾ ಇದ್ದಾರೆ. ಅವರಿಗೆ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ, ಯಲ್ಲಾಲಿಂಗ ಪ್ರಭುಗಳು, ಸಿದ್ದರಾಮ ಶಿವನ ಆಶೀರ್ವಾದದಿಂದ ನಿಮ್ಮೆಲ್ಲರ ಸೇವೆ ಮಾಡುವಂಥ ಅವಕಾಶ, ಆಶೀರ್ವಾದ ಆ ಗುರುಗಳ ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾದಂಥ ಈ ಸಮಾರಂಭದಲ್ಲಿ ಅನೇಕ ಜನ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ಅದರ ಜೊತೆಗೆ ಮೇಲೆ ಮಳೆರಾಯ ನಿರಂತರವಾಗಿ ಸುಡುತ್ತಾ ಇದ್ದಾನೆ.